ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಜೋಳದ ರೊಟ್ಟಿಯನ್ನು ಮಾಡುವ. ನನಗೆ ಗೊತ್ತು, ಉತ್ತರ ಕರ್ನಾಟಕದ ಶೈಲಿಯಲ್ಲಿ ತಟ್ಟಿ ಮಾಡುವಂತಹ ರೊಟ್ಟಿ ಖಂಡಿತವಾಗಿಯೂ ಎಲ್ಲರಿಂದ ಸಾಧ್ಯ ಇಲ್ಲ. ಹಾಗಾಗಿ ಜೋಳದ ರೊಟ್ಟಿಯನ್ನು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಬಾಳೆ ಎಲೆಯಲ್ಲಿ ತಟ್ಟಿ ಹೇಗೆ ಮಾಡೋದು ಅಂತ ನೋಡುವ. ತುಂಬಾ ಆರೋಗ್ಯಕರ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಇದಕ್ಕೆ ನೆಂಚ್ಕೊಳ್ಳಿಕ್ಕೇನು ಬೇಕಂತನೂ ಇಲ್ಲ, ಅಷ್ಟು ಅದ್ಭುತವಾದ ರುಚಿಯನ್ನು ಈ ರೊಟ್ಟಿ ಹೊಂದಿದೆ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಮಸಾಲ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲ್ನಷ್ಟು ಜೋಳದ ಹಿಟ್ಟು, ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬಹುದು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಗರಂ ಮಸಾಲದ ಪುಡಿ, ಚಿಟಿಕೆಯಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಸಣ್ಣಗೊಂದು ಮಿಕ್ಸ್ ಕೊಟ್ಟು ಬಿಸಿಯಾದ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ ಇಲ್ಲಿ. ಯಾಕಂದರೆ ಜೋಳದ ಹಿಟ್ಟಿಗೆ ಸಾಮಾನ್ಯವಾಗಿ ಬಿಸಿ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಹಾಗಾಗಿ ನಾನು ಕೆಟಲಲ್ಲಿ ಬಿಸಿ ಮಾಡಿದ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಒಮ್ಮೆಲೆ ಹಾಕ್ಕೊಳ್ಬೇಡಿ, ಯಾಕಂದರೆ ದೋಸೆ ಹಿಟ್ಟಿನ ಹದಕ್ಕೆ ಇದು ರೆಡಿ ಆಗಲಿಕ್ಕಿಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕಿಕೊಂಡು ಹದವನ್ನು ನೋಡಿಕೊಂಡು ಸರಿ ಮಾಡಿಕೊಳ್ಳುವ. ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರ್ತದೆ. ಇನ್ನೊಂದು ಸ್ವಲ್ಪ ನೀರು ಬೇಕು. ನಂತರ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನಾನು, ಯಾಕಂದರೆ ಸರಿಯಾಗಿ ಮಿಕ್ಸ್ ಆಗಬೇಕಲ್ಲ. ನಮ್ಮ ಸೌತ್ ಇಂಡಿಯನ್ಸಿಗೆ ಕೈಯಲ್ಲಿ ಮಿಕ್ಸ್ ಮಾಡಿದರೆ, ಕೈಯಲ್ಲಿ ಊಟ ಮಾಡಿದರೆ ಅದರದ್ದು ರುಚಿಯೇ ಒಂಥರ ಬೇರೆ ಅಲ್ಲ. ಹಾಗಾಗಿ ಸ್ವಲ್ಪ ಕೈಯಲ್ಲಿ ಇದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ. ಹದವನ್ನು ನೋಡ್ಕೊಳ್ಳಿ. ನಾವು ಸಜ್ಜಿಗೆ ರೊಟ್ಟಿ ಇರಲಿ, ಅಕ್ಕಿ ರೊಟ್ಟಿ ಇರಲಿ, ಯಾವ ಥರ ತಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ತೇವೆ ಆ ಹದದಲ್ಲಿ ಇರಬೇಕು. ಸ್ನೇಹಿತರೆ, ಇದಕ್ಕೆ ನಾವು ಇಷ್ಟ ಬಂದಂತಹ ಕ್ಯಾಪ್ಸಿಕಮನ್ನು ತುರಿದು ಹಾಕ್ಕೊಳ್ಬಹುದು, ಕ್ಯಾರೆಟನ್ನು ಸಹ ತುರಿದು ಹಾಕ್ಕೊಳ್ಬಹುದು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಬಾಳೆ ಎಲೆಯ ಮೇಲೆ ಸಹ ಎಣ್ಣೆಯನ್ನು ಹಾಕ್ಕೊಂಡೆ ಸ್ವಲ್ಪ ಗಾತ್ರದ ಹಿಟ್ಟನ್ನು ಸಪ್ರೇಟ್ ಮಾಡಿಕೊಂಡು ನೀಟಾಗಿ ತಟ್ಕೊಳ್ತಾ ಇದ್ದೀನಿ. ಕೈಗೆ ಹಿಡಿತದಂತಾದರೆ ಸ್ವಲ್ಪ ನೀರನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ನೀರಿನಲ್ಲಿ ಕೈಯನ್ನು ಅದ್ದಿ ತಟ್ಕೊಳ್ಳುವಂತಹದ್ದು. ಎಜಸ್ಸನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು 3 ಹೋಲನ್ನು ಮಾಡ್ಕೊಳ್ತೇನೆ. ಚೆನ್ನಾಗಿ ಕಾಯಿಲಿ ಅಥವಾ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ ಒಂದು ಬಿಸಿಯಾದ ತವದ ಮೇಲೆ ಹಾಕ್ಕೊಂಡು ಒಂದು 2 ನಿಮಿಷ ಬಿಡಿಬೇಕಿದ್ರೆ ಚೆನ್ನಾಗಿ ಎಲೆಯಿಂದ ಬಿಟ್ಕೊಳ್ತದೆ. ನಂತರ ಸಪ್ರೇಟ್ ಮಾಡ್ಕೊಳ್ಬಹುದು. ನೋಡಿ, ನೀಟಾಗಿ ಸಪ್ರೇಟ್ ಆದ ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ, ದೇಸಿ ಘೀ. ದಿನಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ತಿಂದರೆ ಗ್ಯಾಸ್ಟ್ರಿಕ್ಕಿಗಾಗಲಿ ಹೆಲ್ತ್ ವೈಸ್ ಆಗಲಿ ತುಂಬಾ ಒಳ್ಳೆಯದು. 2 ಬದಿಯು ಕಾದ ನಂತರ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.